ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ. ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಆರೋಗ್ಯಕರವಾಗಿರುವಂತಹ ಮೆಂತ್ಯ ಹಿಟ್ಟಿನಿಂದ ಈ ಥರ ಸ್ವೀಟ್ ಮಾಡಿದ್ದೀನಿ. ಮೆಂತ್ಯ ಹಿಟ್ಟಿಂದ ನಾವು ಮೆಂತ್ಯ ಮುದ್ದೆನ ಮಾಡ್ತೀವಿ. ಮನೆಯಲ್ಲೇನಾದರೂ ಮೆಂತ್ಯ ಮುದ್ದೆನ ಮಾಡಿದರೆ ಆ ಮೆಂತ್ಯ ಮುದ್ದೆನ ಸ್ವೀಟ್ ನಾನು ತಿನ್ನೋದಿಲ್ಲ, ನನಗೆ ಸಾಂಬಾರು ಬೇಕು ಅಂತ ಕೆಲವರು ಕೇಳ್ತಾರೆ. ಇನ್ನು ಮಕ್ಕಳು ನನಗೆ ಸ್ವೀಟೇ ಬೇಕು ಅಂತ ಕೇಳ್ತಾರೆ. ಹಾಗಾಗಿ ಇವತ್ತು ನಾನು ಡಿಫ್ರೆಂಟಾಗಿ ಮೆಂತ್ಯ ಹಿಟ್ಟಿಂದ ಈ ಥರ ಸ್ವೀಟ್ ಮಾಡಿದ್ದೀನಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ಚೆನ್ನಾಗಿ ತಿಂತಾರೆ. ನಾವು ಹಾಗೆ ರಾಗಿ ಮುದ್ದೆ ಮಾಡ್ತೀವಲ್ಲ, ಆ ಥರ ಮುದ್ದೆ ಮಾಡಿಕೊಟ್ರೆ ತಿನ್ನೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಈ ಥರ ಮಾಡಿಕೊಟ್ಟು ನೋಡಿ, ದೊಡ್ಡವರಿಂದ ಮಕ್ಕಳವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾನು ಮೆಂತ್ಯ ಹಿಟ್ಟಿಂದ ಈ ಥರ ಸ್ವೀಟ್ ಮಾಡಿದ್ದೀನಿ. ಅದನ್ನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ. ಇವಾಗ ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು 2 ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿಯಾದ ನಂತರ ನಾನಿಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕು ಡ್ರೈ ಫ್ರೂಟ್ಸು ಅಷ್ಟನ್ನು ನೀವು ಹಾಕ್ಕೊಳ್ಳಿ. ಆದರೆ ನಾನಿಲ್ಲಿ ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಇಷ್ಟನ್ನು ಹಾಕಿ ಅವನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಹಾಗೆ ನಾವು ಮುದ್ದೆ ಒಳಗಡೆ ಹಾಕಿದರೆ ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ತುಪ್ಪದಲ್ಲಿ ಹುರಿದು ನಾವು ಮುದ್ದೆ ಒಳಗಡೆ ಹಾಕಿ ಮಾಡೋದ್ರಿಂದ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ. ಹಾಗಾಗಿ ಇವಾಗ ಅಷ್ಟನ್ನು ನಾನು ಚೆನ್ನಾಗಿ ತುಪ್ಪದಲ್ಲಿ ಹುರಿತಾ ಇದ್ದೀನಿ. ಇವಾಗ ಹುರಿದಾಗಿದೆ, ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ನಾಸ್ಟಿಕ್ ಬಾಣಲೆ ಇಟ್ಕೊಂಡು ಅದರಲ್ಲಿ ಒಂದು ಅಚ್ಚು ಬೆಲ್ಲನ ಈ ಥರ ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ನೀವು ಜಾಸ್ತಿ ಸ್ವೀಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ 1.5 ಅಚ್ಚಿಂದ 2 ಅಚ್ಚು ಬೆಲ್ಲನ ತಗೊಳ್ಳಿ. ಆದರೆ ನಾನಿಲ್ಲಿ ಸ್ವಲ್ಪ ಸ್ವೀಟ್ ಮಾಡ್ತಾ ಇರೋದು, ಹಾಗಾಗಿ 1 ಅಚ್ಚು ಬೆಲ್ಲ ಮಾತ್ರ ತಗೊಂಡು ಅದರಲ್ಲಿ 2 ಗ್ಲಾಸ್ ಆಗೋಷ್ಟು ನೀರು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿ ಇದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ಪಾಕ ಥರ ಮಾಡೋದೇನು ಬೇಡ, ಮೀಡಿಯಮ್ ಆಗಿ ತೆಳುವಾಗಿದ್ರೇನು ಆಗುತ್ತೆ. ಇವಾಗ ಪ್ಲೇಟ್ ಮುಚ್ಚಿ ಅದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ಇವಾಗ ಒಂದು 5 ನಿಮಿಷ ಬಿಟ್ಟಿದ್ದೆ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ಇದನ್ನು ನಾನು ಶೋಧಿಸ್ತಾ ಇಲ್ಲ, ಏಕೆಂದರೆ ಬೆಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿತ್ತು. ಮತ್ತು ಸ್ಪೂನ್ ಹಾಕಿ ತಿರುಗಿಸಿದಾಗ ಗೊತ್ತಾಗ್ಬಿಡುತ್ತೆ ಕೆಳಗಡೆ ಪುಡಿ ಕಲ್ಲುಗಳೇನಾದರೂ ಇದೆಯೋ ಇಲ್ವೋ ಅಂತ. ಪುಡಿ ಕಲ್ಲುಗಳು ಇರಲಿಲ್ಲ. ಹಾಗಾಗಿ ನಾನು ಮೆಂತ್ಯ ಹಿಟ್ಟನ್ನು ಹಾಕ್ತಾ ಇದ್ದೀನಿ. 2 ಗ್ಲಾಸ್ ನೀರಿಗೆ ನಾನು 1 ಗ್ಲಾಸ್ ಆಗೋಷ್ಟು ಮೆಂತ್ಯ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸು, ಅದನ್ನು ಸಹ ಹಾಕ್ತಾ ಇದ್ದೀನಿ. ಮೆಂತ್ಯ ಹಿಟ್ಟನ್ನು ನಾವು ಜಾಸ್ತಿ ಹಾಕಿದರೆ ಮುದ್ದೆ ಥರ ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನು 2 ಗ್ಲಾಸ್ ನೀರಿಗೆ 1 ಗ್ಲಾಸ್ ಆಗುವಷ್ಟು ಮೆಂತ್ಯ ಹಿಟ್ಟನ್ನು ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಮೀಡಿಯಮ್ ಆಗಿ ತೆಳುವಾಗಿರಬೇಕು, ಗಟ್ಟಿ ಆಗಬಾರ್ದು. ಹಾಗಾಗಿ ಇವಾಗ ಅದಕ್ಕೆ 2 ಸ್ಪೂನ್ ತುಪ್ಪ ಸೇರಿಸಿ ಅದನ್ನು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಮೆಂತ್ಯ ಹಿಟ್ಟನ್ನು ಹಾಕಿದಾಗ ನಾವು ಅದನ್ನು ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ತಿರುಗಿಸೋದು ಬಿಟ್ಟು ಅಂದರೆ ಬೇಗ ಗಂಟೆ ಆಗಿಬಿಡುತ್ತೆ. ಹಾಗಾಗಿ ಕೆಲವರು ಹೇಳ್ತಾರೆ, ನೀವು ಮೆಂತ್ಯ ಮುದ್ದೆ ಮತ್ತು ರಾಗಿ ಮುದ್ದೆನ ತುಂಬ ಚೆನ್ನಾಗಿ ಅಂದರೆ ಬೆಣ್ಣೆ ಥರ ಮಾಡ್ತೀರಾ, ನಾವು ಮಾಡಿದರೆ ಈ ಥರ ಬರೋದೇ ಇಲ್ಲ, ಬೇಗ ಗಂಟೆ ಆಗಿಬಿಡುತ್ತೆ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ ಹೇಳ್ತಾರೆ. ಈ ಥರ ಮಾಡೋದ್ರಿಂದ ಒಂದು ಗಂಟು ಸಹ ಬರೋದಿಲ್ಲ. ಅಂದರೆ ನಾವು ಇದನ್ನು ಒಂದು ಹದವಾಗಿ ರೆಡಿ ಮಾಡ್ಕೊಬೇಕು. ನೋಡಿ, ಒಂದು ಗಂಟು ಇಲ್ಲ. ಇವಾಗ ನಾನು ತೋರಿಸ್ತಾ ಇದ್ದೀನಿ, ಸ್ವಲ್ಪನೂ ತಳ ಹಿಡ್ದಿಲ್ಲ. ಅಂದರೆ ನಾಸ್ಟಿಕ್ ಬಾಣಲೆಯಲ್ಲಿ ತಳ ಹಿಡಿಯೋದಿಲ್ಲ ಬಿಡಿ. ಅದೇ ನಾವು ಬೇರೆ ಪಾತ್ರೆಯಲ್ಲಿ ಮಾಡಿದರೆ ತುಂಬ ತಳ ಹಿಡಿಯುತ್ತೆ ಮತ್ತು ಹಿಟ್ಟು ಸಹ ವೇಸ್ಟ್ ಆಗುತ್ತೆ. ಹಾಗಾಗಿ ಈ ಥರ ಮಾಡೋದ್ರಿಂದ ಮುದ್ದೆ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳೋರು ಸಹ ಸುಲಭವಾಗಿ ಮೆಂತ್ಯ ಮುದ್ದೆ ಅಥವಾ ರಾಗಿ ಮುದ್ದೆನ ಮಾಡಿಕೊಂಡು ತಿನ್ನಬಹುದು. ಇವಾಗ ಇದು ರೆಡಿಯಾಗಿದೆ. ಇವಾಗ ಇದನ್ನು ಜಾಸ್ತಿ ಹೊತ್ತು ಬೇಯಿಸೋದೇನು ಬೇಡ, ಯಾಕೆಂದರೆ ನಾನು ತಿರುಗಿಸ್ತಾನೆ ಒಂದು 5 ನಿಮಿಷ ಹಾಗೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಹಾಗಾಗಿ 2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸ್ಕೊಂಡ್ರೆ ಸಾಕು. ಮೆಂತ್ಯ ಹಿಟ್ಟು ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ. ಇವಾಗ ಇದನ್ನು ಕೆಳಗಡೆ ಇಳಿಸ್ಕೊಂಡು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಸ್ವಲ್ಪನೂ ತಳ ಹಿಡ್ದಿಲ್ಲ ಮತ್ತು ಉಡುಕಿದ್ರೂ ಸಹ ಒಂದು ಗಂಟು ಸಿಗೋದಿಲ್ಲ. ಅಷ್ಟು ಚೆನ್ನಾಗಿ ಮೆಂತ್ಯ ಮುದ್ದೆ ರೆಡಿಯಾಗಿದೆ. ಗಟ್ಟಿನೂ ಇಲ್ಲ, ತೆಳುವಾಗಿನೂ ಇಲ್ಲ, ಮೀಡಿಯಮ್ ಹದದಲ್ಲಿ ಮೆಂತ್ಯ ಮುದ್ದೆ ರೆಡಿಯಾಗಿದೆ. ನಾವು ಇದಕ್ಕೆ ಮೆಂತ್ಯ ಮುದ್ದೆ ಅಂತಲೇ ಹೇಳೋದು. ಮುದ್ದೆ ಮಾಡಿಕೊಂಡು ಆ ನಂತರ ಮುದ್ದೆ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾರೆ. ಆದರೆ ನಾನಿವತ್ತು ಡಿಫ್ರೆಂಟಾಗಿ ಮೆಂತ್ಯ ಮುದ್ದೆನ ಮಾಡುವಾಗ ಅದಕ್ಕೆ ತುಪ್ಪ ಮತ್ತು ಡ್ರೈ ಫ್ರೂಟ್ಸನ್ನು ಸೇರಿಸಿ ಮೆಂತ್ಯ ಮುದ್ದೆನ ಮಾಡಿದ್ದೀನಿ. ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇವಾಗ ನಾನು ಅದನ್ನು ಮುದ್ದೆ ಥರ ಕಟ್ತಾ ಇಲ್ಲ, ಸೌಟಿಂದ ಸ್ವಲ್ಪ ತೆಗೆದು ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ನಾನು
ಪ್ಲೇಟಲ್ಲಿ ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಮಕ್ಕಳಂತೂ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ನಾವು ಮೆಂತೆ ಹಿಟ್ಟಿಂದ ಖಾಲಿ ಮುದ್ದೆನ ಮಾಡಿಕೊಟ್ರೆ, ಅಮ್ಮ ಮೆಂತೆ ಮುದ್ದೆ ನನಗೆ ಬೇಡ, ತುಂಬ ಸ್ವೀಟು ಅಂತ ಹೇಳ್ತಾರೆ. ಆದರೆ ಈ ಥರ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿಕೊಡೋದ್ರಿಂದ ಮಕ್ಕಳು ದೊಡ್ಡವರೆಲ್ಲರೂ ಸಹ ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಮೆಂತೆ ಹಿಟ್ಟಿಂದ ಯಾವ ಥರ ಸ್ವೀಟ್ ಮಾಡಿದ್ದೀನಿ ಅಂತ. ಹಾಗೆ ಖಾಲಿ ಮುದ್ದೆ ಮಾಡೋದಕ್ಕಿಂತ ಈ ಥರ ಡ್ರೈ ಫ್ರೂಟ್ಸ್ ಹಾಕಿ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಸಿಂಪಲ್ಲಾಗಿ ಡಿಫ್ರೆಂಟಾಗಿ ಮಾಡಿರುವಂಥ ಈ ಮೆಂತೆ ಹಿಟ್ಟಿನ ಸ್ವೀಟ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ. ಮತ್ತು ನಿಮ್ಮವರಿಗೂ ಸಹ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.